ಆದರಣೀಯ ಹಾಗೂ ಆತ್ಮೀಯರೂ ಆದಂತಹ ಎಲ್ಲ ಹಿಂದೂ ಬಾಂಧವರೇ, ನಿಮಗೆಲ್ಲವರಿಗೂ ಪ್ರಜ್ವಲ್ ಕುಮಾರ್ ಗುರುವಾಯಣಕೆರೆ ಯಕ್ಷಗಾನ ಕಲಾವಿದ ನಾನೊಬ್ಬ. ಪ್ರಸ್ತುತ ಹನುಮಗಿರಿ ಮೇಳದ ಕಲಾವಿದನಾಗಿದ್ದೇನೆ. ಮಾಡುವಂತಹ ಅನಂತ ಅಭಿವಂದನೆ. ಬಹಳ ಸಂತೋಷ ಆಗುತ್ತಾ ಉಂಟು ನಿಮ್ಮ ಇದಿರಿಗೆ ಬರಲಿಕ್ಕೆ. ಯಾಕಂದರೆ ನಾನೊಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ತಿಳಿಸಬೇಕು ಎನ್ನುವ ಹಾಗೆ ಬಂದಿದ್ದೇನೆ. ಗೋಸೇವಾ ಗತಿವಿಧಿ ಕರ್ನಾಟಕ ಇದರ ಆಶ್ರಯದಲ್ಲಿ ರಾಧಾಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾಪನಾ ಟ್ರಸ್ಟ್ ಬ್ರಹ್ಮಗಿರಿ ಗೋವಿನ ತೋಟ ಪುದು ಬಂಟ್ವಾಳ ಇದರ ಆಶ್ರಯದಲ್ಲಿ ನಂದಿ ರಥಯಾತ್ರೆ ಇದು ಕರ್ನಾಟಕ ರಾಜ್ಯಾದ್ಯಂತ ಆರಂಭಿಸುವುದಕ್ಕಿದೆ. ದಿನಾಂಕ 31/12/24ರಿಂದ ಆರಂಭಗೊಂಡಂತಹ ಈ ರಥಯಾತ್ರೆ 29/3/2025 ನಿರಂತರವಾಗಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಸಂಚರಿಸುವುದಕ್ಕಿದೆ. ಇದರ ಉದ್ದೇಶ ಒಂದೇ, ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ. ನಮಗೆ ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತವಾದಂತಹ ವಿಚಾರ ಇದಲ್ಲ. ಸಮಸ್ತ ಎಲ್ಲ ಧರ್ಮದ ಬಾಂಧವರು ಭಾಗವಹಿಸಲೇಬೇಕಾದಂತಹ ಕಾರ್ಯಕ್ರಮ. ಯಾಕಂದರೆ ಪ್ರಕೃತಿ ನಮಗೇನು ಕೊಟ್ಟಿದೆ ಅಂತ ಕೇಳಿದರೆ ಎಲ್ಲದನ್ನೂ ಕೊಟ್ಟಿದೆ. ನಾವು ಪ್ರಕೃತಿಗೆ ಏನನ್ನೂ ಕೊಡಲಿಲ್ಲ. ಹಾಗಂತ ಗೋಮಾತೆ ಗಾವೋ ವಿಶ್ವಸ್ಯ ಮಾತರ ಅಂತ ನಾವು ಹೇಳ್ತೇವೆ. ಯಾಕಂದರೆ ಅದರಲ್ಲಿ ಯಾವುದೇ ಒಂದು ಅಂಶವನ್ನು ನಾವು ಬಿಸಾಡಲಿಕ್ಕಿಲ್ಲ. ಗೋವಿನಿಂದ ನಾವು ಆದಷ್ಟು ಸತ್ವವನ್ನು ಎಲ್ಲ ವಿಷಯದಲ್ಲೂ ನಾವು ಅನುಕೂಲತೆಗಳನ್ನು ಪಡೆಯುತ್ತೇವೆಯೇ ಹೊರತು ಅದರಿಂದ ಯಾವುದೇ ಅಪಾಯ ಇಲ್ಲ. ಅಂತಹ ಗೋ ಸಂಪತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ಬಹಳ ಅಳಿವಿನ ಅಂಚಿನಲ್ಲಿದೆ. ಅದನ್ನು ಉಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ರಾಧಾಸುರಭಿ ಗೋಮಂದಿರ ಇದರ ಎಲ್ಲ ಪದಾಧಿಕಾರಿಗಳು ಚಿಂತನೆಯನ್ನು ಮಾಡಿ, ಇದು ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಆಲೋಚಿಸಬೇಕಾದಂತಹ ವಿಚಾರ. ಇವರು ಆಲೋಚನೆ ಮಾಡಿ ನಮ್ಮ ಗೋಸಂಪತ್ತನ್ನು ಉಳಿಸಬೇಕು ಎನ್ನುವ ಕಾರಣದಿಂದ ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಸಮಸ್ತ ಎಲ್ಲ ಧರ್ಮದ ಗಂಡು ಹೆಣ್ಣು ಎನ್ನುವಂತಹ ಪ್ರಭೇದ ಬಿಟ್ಟು ಎಲ್ಲ ಬಾಂಧವರು ಬಂದು ಭಾಗವಹಿಸಿ ಈ ಗೋ ರಥಯಾತ್ರೆಗೆ ತಾವೆಲ್ಲರೂ ಶುಭ ಹಾರೈಸಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತೇನೆ. ನೆನಪಿರಲಿ, 31/12 ಪ್ರಾರಂಭಗೊಂಡ ಈ ರಥಯಾತ್ರೆ 21/3 ಮುಕ್ತಾಯವಾಗಲಿದೆ. ತಾವೆಲ್ಲರೂ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಗೋ ರಥಯಾತ್ರೆಯನ್ನು ಪ್ರೋತ್ಸಾಹಿಸುವುದರೊಂದಿಗೆ ನಮ್ಮ ಧರ್ಮ, ನಮ್ಮ ಸನಾತನತೆ, ನಮ್ಮ ಗೋ ಸಂಪತ್ತನ್ನು ಉಳಿಸುವಲ್ಲಿ ನಾವು ಹೆಜ್ಜೆ ಇಡೋಣ ಎನ್ನುವ ಹಾಗೆ ಒಬ್ಬ ಕಲಾವಿದನಾಗಿ ನಾನು ಹೇಳ್ತಾ ಇದ್ದೇನೆ. ನೀವು ಕೂಡ ಭಾಗವಹಿಸಿ, ನಾನು ಕೂಡ ಭಾಗವಹಿಸ್ತೇನೆ. ಯಕ್ಷಗಾನ ಗೆಲ್ಗೆ.